ಹಾಯ್ ಎಲ್ಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಸ್ಟೂಡೆಂಟ್ಗೆ ನಿಮ್ಗೆ ಏನಂತಂದ್ರೆ ಈಗಾಗಲೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ಸೊ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂಡಿದಾರ. ಕೆಲವೊಂದಿಷ್ಟು ಹುಡುಗರು ಕೆಲವೊಂದಿಷ್ಟು ಹುಡುಗರನ್ನ ಬದಲು ಬಹಳಷ್ಟು ಸ್ಟೂಡೆಂಟ್ ಏನಂತಂದ್ರೆ ಕನ್ಫ್ಯೂಷನ್ ಅಲ್ಲಿ ಇದಾರ. ಸೊ ಆಪ್ಷನ್ ಎಂಟ್ರಿ ಮಾಡುವಾಗ ವಿತೌಟ್ ಕಾಲೇಜ್ ಲಿಸ್ಟ್ ಇಲ್ಲದೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಇವಾಗ ಏನಂತಂದ್ರೆ ಸೊ ರಿವೈಸ್ ಆಗ್ತಿದೆ. ಯಾಕಂದ್ರೆ ವಿತೌಟ್ ಕಾಲೇಜ್ ಲಿಸ್ಟ್ ಇಲ್ಲದೆ ರ್ಯಾಂಡಮ್ ಆಗಿ ಹೋಗ್ಬಿಟ್ಟು ನೀವು ಏನಾದ್ರು ಆಪ್ಷನ್ ಎಂಟ್ರಿ ಮಾಡಿದ್ರೆ ಸೊ ಕಾಲೇಜ್ ಸಿಗೋ ಚಾನ್ಸಸ್ ಇರೋದಿಲ್ಲ ಅಂತಂದು ನಿಮ್ಗೆ ಕೂಡ ಗೊತ್ತಾಗಿದೆ. ಎಸ್ಪೆಷಲಿ ಸ್ಟೂಡೆಂಟ್ ಎಲ್ಲ ಒಂದು ಪ್ರೊಫೆಷನಲ್ ಕೋರ್ಸ್ ಅದ್ರಲ್ಲೂ ಕೂಡ ಈ ವರ್ಷ ಕೂಡ ಬೇಕೇ ಬೇಕು. ಯಾಕಂದ್ರೆ ಕಳೆದ ವರ್ಷದ್ದು ಕಟ್ ಆಫ್ ನೋಡದೆ ಆಪ್ಷನ್ ಎಂಟ್ರಿ ಮಾಡೋದು ಬಹಳ ತಪ್ಪಾಗುತ್ತೆ. ನೀವು ಸೀಟ್ ಮೆಟ್ರಿಕ್ಸ್ ನೋಡದೆ ಮಾಡಬಹುದು. ಓಕೆ, ಯಾಕಂದ್ರೆ ಜನರಲ್ ಮೆರಿಟ್ ಅಲ್ಲಿ ಎಲ್ಲರೂ ಕೂಡ ಎಲಿಜಿಬಲ್ ಇರ್ತಾರ. ಬಟ್ ಕಟ್ ಆಫ್ ನೋಡದೆ ನೀವು ಏನಾದ್ರು ಆಪ್ಷನ್ ಎಂಟ್ರಿ ಮಾಡಿದ್ರೆ, ಎಕ್ಸಾಂಪಲ್ ಹೇಳ್ತೀನಿ ನನಗೆ ಎಷ್ಟು ಎಕ್ಸಾಂಪಲ್, ನಿಮ್ದು 50,000 ರ್ಯಾಂಕ್ ಇಟ್ಕೊಂಡಿದ್ರ, ಬಟ್ ನಿಮ್ಗೆ ಯಾವ್ದೋ ಒಂದು 10 ಕಾಲೇಜ್ ಆಗ ಸುಮ್ಮನೆ ರ್ಯಾಂಡಮ್ ಆಗಿ ಆಪ್ಷನ್ ಎಂಟ್ರಿ ಮಾಡಿದ್ರ, ಬಟ್ ಆ 10 ಕಾಲೇಜು ಕೂಡ ಕೇವಲ 20,000 ಒಳಗಡೆ ಕಟ್ ಆಫ್ ಇರ್ತಕ್ಕಂಥ ಕಾಲೇಜ್ ಆಗಿತ್ತಂದ್ರೆ ನಿಮ್ಗೆ ಕಾಲೇಜೇ ಸಿಗೋದಿಲ್ಲ. ಸೊ ಹಂಗಾಗಿ ಕಟ್ ಆಫ್ ನೋಡದೆ ನೀವೇನಾದ್ರೂ ಕಾಲೇಜ್ ಆಡ್ ಮಾಡಿದ್ರೆ ಸೊ ಅದು ನಿಮ್ಮ ತಪ್ಪಾಗುತ್ತೆ. ಆಕ್ಚುಲಿ ಏನಂತಾರೆ, ಕಾಲೇಜ್ ಅಲಾಟ್ಮೆಂಟ್ ಆಗಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತಿದ್ದೆ, ಸೊ ಕಟ್ ಆಫ್ ನೋಡ್ಕೊಳ್ಳಿ. ಕೇದವ್ರು ಕೂಡ 3 ವರ್ಷದ್ದು ಕೂಡ 2023, 24, 25 3 ವರ್ಷದ್ದು ಕಟ್ ಆಫ್ ತಗೋರಿ. ನಿಮ್ಮ ಕ್ಯಾಟಗರಿನೂ ಕೂಡ ನೋಡ್ರಿ. ಅಂಡ್ ನಿಮ್ ಕ್ಯಾಟಗರಿ ನೋಡಿದ್ರು ಬಿಡಿದ್ರು ಜನರಲ್ ಮೆರಿಟ್ ಕೂಡ ನೋಡ್ರಿ. ಜನರಲ್ ಮೆರಿಟ್ ಗೆ ಕಟ್ ಆಫ್ ಎಷ್ಟಿದೆಯೋ ನಿಮ್ಮ ಫಾರ್ ಎಕ್ಸಾಂಪಲ್ ಒಂದು ಯಾವ್ದೋ ಒಂದು XYZ ಕಾಲೇಜ್ ಇದೆ. ಸೊ ನಿಮ್ಗೆ ಬೇಕಾಗಿ ಆ ಒಂದು ಕಾಲೇಜು 70,000 ಕಟ್ ಆಫ್ ನಿಂತಿದೆ. ನಿಮ್ಮ ರ್ಯಾಂಕ್ ಬಂದ್ಬಿಟ್ಟು ಒಂದು 60,000 ಇದೆ ಅಂತಂದ್ರೆ ಸೊ ಕಟ್ ಆಫ್ 70,000 ನಿಲ್ತಾ ಇದೆ ಅಂತಂದ್ರೆ ಸೊ ನಿಮ್ಗೆ ಸಿಗುತ್ತದೆ. ಬಟ್ ಇನ್ನೂ ಕೂಡ ಬೆಟರ್. ಓಕೆ, 80,000ಕ್ಕೆ ನಿಂದಿರ್ತಕ್ಕಂಥದ್ದು ಅಂದ್ರೆ ಒಂದು 10-20,000 ಜಾಸ್ತಿ ಕಟ್ ಆಫ್ ನಿಂದಿರ್ತಕ್ಕಂಥದ್ದು ಕಾಲೇಜಸ್ ನ ಸೇಫ್ಟಿ ಅಟೆಂಡ್ ಮಾಡ್ಕೊರಿ. ಸೊ ಯಾಕಂದ್ರೆ ಸಮ್ ಟೈಮ್ ಏನಾಗ್ತದೆ, ಈ ವರ್ಷ ನೀಟ್ ಸ್ಟೂಡೆಂಟ್ ಕೂಡ ಏನ್ ಮಾಡ್ತಾರೆ, ಇವಾಗ KCET ಫಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಹಂಗಾಗಿ ಕಟ್ ಆಫ್ ಡಿಕ್ರೀಸ್ ಆಗಬಹುದು. ನೋಡಿ, ಕಟ್ ಆಫ್ ನಾನು ಇನ್ಕ್ರೀಸ್ ಅಲ್ಲ ಹೇಳ್ತಾ ಇರೋದು, ಡಿಕ್ರೀಸ್ ಮೀನ್ಸ್ ಅಂತಂದ್ರೆ ಹುಡುಗರು ಬಹಳಷ್ಟು ಪಾರ್ಟಿಸಿಪೇಟ್ ಮಾಡ್ತಾರೆ, ಕಾಲೇಜು ಸಿಗೋ ಚಾನ್ಸಸ್ ಕಡಿಮೆ ಆಗ್ತದೆ. ಸೊ ಯಾವಾಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತದೆ ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ನಾರ್ಮಲ್ ಪೊಸಿಷನ್ ಬರ್ತದೆ. ಸೊ ಅಲ್ಲಿವರೆಗೂ ಕೂಡ ನೀವು ನಿಮ್ಗೆ ಗಾಬರಿಲ್ ಆಗ್ತಾರೆ. ಸೊ ಅಂದ್ರೆ ಸುಮಾರು 1 ತಿಂಗಳವರೆಗೂ ಕೂಡ ನಿಮ್ಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಸುದ್ದಿ ಕೇಳಿನೇ ಏನಾಗ್ತದ, ಸೊ ಅಂದ್ರೆ ಒಂಥರ ಆಗುತ್ತೆ. ಸೊ ಯಾಕಂದ್ರೆ ಇಷ್ಟು ದಿನ ಎಕ್ಸಾಮ್ ಬರೆದಿದಾರ, ವೇಟ್ ಮಾಡಿದಾರ, ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದ್ರೆ ವೇಸ್ಟ್ ಆಗುತ್ತೆ 1 ಇಯರ್. ಓಕೆ, ಸೊ ನಿಮ್ಗೆ ಮೈಂಡ್ ಸೆಟ್ ಅಲ್ಲಿ ಹೆಂಗ್ ಬರುತ್ತೆ, ನಾರ್ಮಲ್ ಆಗಿ ಯಾವ್ದೋ ಒಂದು ಬೇರೆ ಒಂದು ಕೋರ್ಸ್ ಮಾಡ್ಕೊಂಡು ಹೋಗ್ಬೇಡ ಅಂತ ಬರುತ್ತೆ. ಸೊ ಬೇಡ, ಒಳ್ಳೆ ರೀತಿ ಆಪ್ಷನ್ ಎಂಟ್ರಿ ಮಾಡಿ ಚೆನ್ನಾಗಿರೋ ಕಲೆ ಸಿಗುತ್ತೆ. ಸೊ ನಿಮಗೆ ಕೂತ್ಬಿಟ್ಟು ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಗೊತ್ತಿದೆ ನಿಮ್ಮಿಂದ ಯಾರ ಹತ್ರ ಕೂಡ ಪೇಷನ್ಸ್ ಇಲ್ಲ. ಯಾಕಂದ್ರೆ ಟೈಮ್ ಆಗ್ಲೇ ಓವರ್ ಆಗ್ಬಿಟ್ಟದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ, ನಿಮ್ಗೆ ವಿದ್ಯಾಹರಿ.com ಪದೇ ಹೇಳ್ತಾ ಇರ್ತೀನಿ ನಾನು, ಕಾಲೇಜ್ ಲಿಸ್ಟ್ ಯಾವ ರೀತಿ ಮಾಡೋದು ಅಂತಂದು. ಸೊ ವಿದ್ಯಾಹರಿ ಅಂತಂದು ಜಸ್ಟ್ ನೀವು ಸರ್ಚ್ ಮಾಡ್ರಿ, ನಾ ಕಾಣಿಸ್ತಾ ನೋಡಿ, ಇದೇ ರೀತಿಯಾಗಿ ಸರ್ಚ್ ಮಾಡ್ಕೋರಿ, ನಿಮ್ಗೆ ಬರ್ತದೆ. ಅದ್ರಲ್ಲಿ ಏನ್ ಬರುತ್ತೆ, ಇಲ್ಲಿ ಒಂದು ಪಾಯಿಂಟ್ ಬರ್ತದೆ ನೋಡಿ, ವಿದ್ಯಾಹರಿ KCET ಕಾಲೇಜ್ ಅಂತಂದು. ಓಕೆ, ಇದನ್ನಾದ್ರೂ ಓಕೆ, ಇಲ್ಲಪ್ಪ ಅಂತಂದ್ರೆ ಕಾಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ನ ಕೊಟ್ಟಿರ್ತೀನಿ, ಡೈರೆಕ್ಟ್ ಓಪನ್ ಮಾಡ್ಕೋರಿ. ಆ ಲಿಂಕ್ ಓಪನ್ ಮಾಡ್ಕೊಂಡ್ರೆ ಏನ್ ಬರ್ತದೆ ಅಂತಂದ್ರೆ ನಿಮ್ಗೆ ಈಗ ಸದ್ಯಕ್ಕೆ KCET ಕೋರ್ಸಸ್ ಗಳಿಗೆ ಇರತಕ್ಕಂಥ ಯಾವ್ದೆಲ್ಲ ಇದಾವೆ, ನಿಮ್ಗೆ ಸದ್ಯಕ್ಕೆ KCET ಇಲ್ಲಿ ಬರ್ತಕ್ಕಂಥ ಕೋರ್ಸಸ್ ಗಳಾಗಿರ್ತದ ಇಂಜಿನಿಯರಿಂಗು, ಅಗ್ರಿಕಲ್ಚರ್, ವೆಟರ್ನರಿ, BPT, BPO ಮತ್ತು ಆಲ್ರೆಡಿ ಸೈನ್ಸ್, BS ನರ್ಸಿಂಗು, ಆರ್ಕಿಟೆಕ್ಚರ್, BNOS. ಓಕೆ, ಇಷ್ಟು ಕೋರ್ಸಸ್ಗಳು ಆಯ್ತಾ. ಒನ್ ಟೈಮ್ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಯಾವ್ದೆಲ್ಲ ಕೋರ್ಸ್ ಅಂತಂದು ನೋಡಿ. ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, B Pharma, D Pharma, BS ನರ್ಸಿಂಗ್, BNOS, AHS, BPT, BPO, ಆರ್ಕಿಟೆಕ್ಚರ್. ಇಷ್ಟು ಕೋರ್ಸಸ್ ಕೂಡ ಕಳೆದ 3 ವರ್ಷದ್ದು, ನಾ ಹೇಳ್ತಾ ಇರೋದು 1 ವರ್ಷದ್ದಲ್ಲ, 3 ವರ್ಷದ್ದು. ಅದು ಕೂಡ ರೌಂಡ್ 1, ರೌಂಡ್ 2, ರೌಂಡ್ 3 ಅಂಡ್ ಮತ್ತೆ 2024 ರೌಂಡ್ 1, ರೌಂಡ್ 2, ರೌಂಡ್ 3 ಅಂಡ್ 2025 ಕೂಡ ರೌಂಡ್ 1, ರೌಂಡ್ 2, ರೌಂಡ್ 3. ಇಷ್ಟು ವರ್ಷದ್ದು ಕಟ್ ಆಫ್. ಓಕೆ, ನೀವು ಇವಾಗ ಕೂತ್ಬಿಟ್ಟು ಫಿಡಪ್ ತಕೊಂತರ ಪ್ರತಿಯೊಂದು ಕಾಲೇಜ್ ಕೂಡ ಎಷ್ಟು ನಿಂತಿದೆ ಅಂತ ಕೂತ್ಬಿಟ್ಟು ಮಾಡ್ಲಿಕ್ಕೆ ಸುಮಾರು ನಿಮಗೆ ಒಂದು 15 ದಿನ ಆದ್ರೂ ಬೇಕಾಗುತ್ತೆ. ಇವಾಗ್ಲೇ ಕೂತ್ಬಿಟ್ಟು ಅಂದ್ರೆ ನೀವು ಅದಕ್ಕೆ ಕೂತ್ ಮಾಡ್ತೀರ ಅಂತಂದ್ರೆ 1 ವಾರದಲ್ಲಿ ಮಾಡ್ತಾರೆ ಬಿಡಿ. ಬಟ್ 1 ವಾರ ನಿಮ್ಗೆ ಕೂತ್ಬಿಟ್ಟು ಪೇಷನ್ಸ್ ಇಲ್ಲ. ಓಕೆ, ನಿಮ್ಗೆ ಗೊತ್ತಿದೆ, ಒಬ್ಬರ ಹತ್ರ ಕೂಡ ಪೇಷನ್ಸ್ ಇಲ್ಲ 1 ವಾರ. ಸೊ ನೀವ್ ಏನ್ ಮಾಡ್ಕೋರಿ, ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ ಯಾವ್ದಿದೆ ನಾ ಹೇಳ್ತಾ ಇದ್ದೀನಿ, ಈ ಒಂದು ಡೈರೆಕ್ಟ್ ಕೊಟ್ಟಿರ್ತೀನಿ ಈ ಒಂದು ಲಿಂಕ್ ನ. ನಿಮ್ಮ ಹತ್ರ ರ್ಯಾಂಕ್, ಓಕೆ, ನಾನು ಒಂದು ಯಾವ್ದಾದ್ರು ರ್ಯಾಂಕ್ ಹಾಕೊಂತೀನಿ. ಲೈಕ್ ಎಕ್ಸಾಂಪಲ್ ಗೋಸ್ಕರ 80,000 ರ್ಯಾಂಕ್ ಹಾಕೊಂತ ಇದೀನಿ, ಕಾಣಿಸ್ತಿದೆ 80,000 ರ್ಯಾಂಕ್ ಹಾಕೊಂತ ಇದೀನಿ. ನಾನು ಜನರಲ್ ಮೆರಿಟ್ ಮಾತ್ರ ಫಿಕ್ಸ್ ಹಾಕೊಳ್ಳೇಬೇಕು, ಯಾಕಂದ್ರೆ ಎಲ್ಲರೂ ಕೂಡ ಜನರಲ್ ಮೆರಿಟ್ ಗೆ ಎಲಿಜಿಬಲ್. ಸೊ ಜನರಲ್ ಮೆರಿಟ್ ಇದ್ದು ಕೂಡ ನೀವು ಬೇರೆ ಒಂದು ಯಾವ್ದೋ ಒಂದು ಕ್ಯಾಟಗರಿ ಸ್ಟೂಡೆಂಟ್, ನೀವು ಫಾರ್ ಎಕ್ಸಾಂಪಲ್ SCK ಇದೀರಾ ಅಂಡ್ SC ರೂರಲ್ ಕೂಡ ಇದೀರ ಅಂತಂದ್ರೆ ನೀವು ಎಷ್ಟು ಎಲಿಜಿಬಲ್. ಓಕೆ, SCK ಅಂಡ್ SC ರೂರಲ್ ಎರಡೂ ಕೂಡ ಸೆಲೆಕ್ಟ್ ಮಾಡ್ಕೊಂತ ಇದೀನಿ ನಾನು. ಸೊ ಅಪ್ಲೈ ಸೆಕ್ಷನ್ ಅಂತ ಕಾಣಿಸ್ತಿದೆ. ಓಕೆ, ಅಪ್ಲೈ ಮೇಲೆ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಸಾರಿ, SCR ಸೆಲೆಕ್ಟ್ ಆಗಿಲ್ಲ, ಸೆಲೆಕ್ಟ್ ಆಗ್ತಾ ಇದೆ ನೋಡಿ. ಅಪ್ಲೈ ಸೆಕ್ಷನ್ 3 ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಅಂಡ್ ಅದ್ರ ತಕ್ಕನಂಗೆ ನನ್ನ ಕೋರ್ಸ್, ಓಕೆ, ನನಗೆ ಕೋರ್ಸ್ ಯಾವ್ದು ಬೇಕು, ಓಕೆ, ನಾನು ಕೋರ್ಸ್ ಕೂಡ ಸೆಲೆಕ್ಟ್ ಮಾಡ್ಕೊಂತ ಹೋಗ್ತೀನಿ. ನನಗೆ ಸದ್ಯಕ್ಕೆ ಏನಂತಂದ್ರೆ ಇಂಜಿನಿಯರಿಂಗ್ ಬೇಕಿತ್ತು, ಹಂಗಾಗಿ ಇಂಜಿನಿಯರಿಂಗ್ ಮೇಲ್ಗಡೆನೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಯಾವ ಕೋರ್ಸ್ ಬೇಕು ಮೊದಲು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನನಗೆ ಇಂಜಿನಿಯರಿಂಗ್. ಸೊ ನಿಮ್ಗೆ ಯಾವ್ದಾದ್ರು ಅಗ್ರಿಕಲ್ಚರ್ ಬೇಕು ಅಥವಾ ನರ್ಸಿಂಗ್ ಬೇಕು ಅಥವಾ AHS ಬೇಕು ಅಥವಾ BPT ಬೇಕು, ನಿಮ್ಗೆ ಯಾವ್ದು ಬೇಕು ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಟಗರಿ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೋರಿ. ನೀವು SC ಇದ್ರೋ ST ಇದ್ರೋ ಅಥವಾ 2A 2B 3A 3B ಯಾವ್ದಾದ್ರೂ ಇರಲಿ, ಜನರಲ್ ಮೆರಿಟ್ ಮಾತ್ರ ಹಾಕೊಳ್ಳೇಬೇಕು. ಯಾಕಂದ್ರೆ ಜನರಲ್ ಮೆರಿಟ್
ಗೆ ಪ್ರತಿಯೊಬ್ಬರು ಎಲಿಜಿಬಲ್. ಸೊ ಅದಾದ ನಂತರ ಬೇರೆ ನಿಮ್ದು ಯಾವ ಕೆಟಗರಿ ಇದೆ ಅದ. ಓಕೆ, ಅಂಡ್ ನಾನು ಆಲ್ ಕೋರ್ಸಸ್ ಮೇಲೆ ಹೋಗ್ತಾ ಇದ್ದೀನಿ. ನನಗೆ ಈ ಸದ್ಯಕ್ಕೆ ಯಾವ್ದಾದ್ರು ಒಂದು ಓಕೆ, ನಾನು ಈ ಸದ್ಯಕ್ಕೆ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಏನ್ ಮಾಡ್ತೀನಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ತಗೊಂತೀನಿ. ಸೊ ಯಾಕಂದ್ರೆ ಬಹಳಷ್ಟು ಸ್ಟೂಡೆಂಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇರ್ತಾರನ್ನೋಸ್ಕರ ಒಂದು ಎಕ್ಸಾಂಪಲ್ ಗೆ ನಿಮ್ಗೆ ಏನ್ ಮಾಡ್ತೀನಿ, ನಾನು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ತೋರಿಸ್ತಾ ಇದೀನಿ ಆಯ್ತಾ. ಸೊ ನೋಡಿ, ಇದರಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬಹಳಷ್ಟು ತೋರಿಸ್ತಾ ಇದಾವೆ. ಬಟ್ ಕನ್ಫ್ಯೂಸ್ ಹಾಕೋಬೇಡಿ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ CS ಅಂತ ಮೆನ್ಷನ್ ಮಾಡಿರ್ತದೆ, ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋರಿ. ಓಕೆ, ಅಪ್ಲೈ ಸೆಕ್ಷನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನೀವು ಇನ್ನೂ ಕೂಡ ಬೇರೆ ಬೇರೆ ಕೋರ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ನಾವು ಒಂದಾಯ್ತು, ಈಗ ನೀನ್ AML ಕೂಡ ಸೆಲೆಕ್ಟ್ ಮಾಡ್ಕೊಂತ್ಯಾ ಮಾಡ್ಕೋ, ಡಾಟಾ ಅಂದ್ರೆ ಸೈಬರ್ ಸೆಕ್ಯೂರಿಟಿ ತಗೊಂತ್ಯಾ ಮಾಡ್ಕೋ. ಓಕೆ, ಅಂಡ್ ಸಿವಿಲ್ ತಗೊಂತ್ಯಾ, EC ತಗೊಂತ್ಯಾ, ನಿಮ್ಗೆ ಯಾವ್ದು ಬೇಕು, ನಿಮ್ಗೆ ಎಷ್ಟು ಕೋರ್ಸ್ಗಳು ಬೇಕು ಅದನ್ನ ಕ್ಲಿಕ್ ಮಾಡ್ಕೋರಿ. ಬಟ್ ಒಂದೊಂದು ಕೋರ್ಸಿಗೂ ಕೂಡ ಏನಾಗ್ತದೆ, ₹10 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಾ ಈ ಪ್ರೆಡಿಕ್ಟ್ ಕಾಲೇಜ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ನಾನು ಸದ್ಯಕ್ಕೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಷ್ಟೇ ಮಾಡ್ಕೊಂಡಿದ್ದೆ. ಸೊ ನಿಮ್ಗೆ ಇನ್ನೂ ಕೂಡ ನೋಡಿ ಕನ್ಫ್ಯೂಷನ್ ಬೇಡಪ್ಪ ಅನ್ನೋಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮರ್ಲಿಂಗ್ ಅಂದ್ರೆ ಮಷಿನ್ ಲರ್ನಿಂಗ್ ಅಂದ್ರೆ AML ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂಡ್ ಕೊನೆಗೆ ಏನ್ ಮಾಡ್ತೀನಿ, AML ಕೂಡ ಸೆಲೆಕ್ಟ್ ಆಯ್ತು. ಅಂಡ್ ಅಪ್ಲೈ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂತ ಇದೀನಿ. ಓಕೆ, ಪ್ರೆಡಿಕ್ಟ್ ಕಾಲೇಜ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ನನಗೆ ಈ ಒಂದು ರ್ಯಾಂಕಿಗೆ, ಈ ಒಂದು ಕ್ಯಾಟಗರಿ ಮತ್ತು ಈ ಒಂದು ಕ್ಯಾಸ್ಟ್ ಗೆ ಅಂತ ಏನಿದೆ ಅಂಡ್ ಈ ಒಂದು ಕೋರ್ಸ್ಗೆ ನನಗೆ ಯಾವೆಲ್ಲ ಕಾಲೇಜಸ್ ಸಿಗ್ತಾವೆ ಅಂತಂದು ಯಾವ ಬರ್ತದ. ಸೊ ನಾವ್ ಇಲ್ಲಿ ಏನಪ್ಪಾ ಅಂತಂದ್ರೆ ಅಮೌಂಟ್ ಕೇಳುತ್ತೆ ನೋಡಿ. ನಾನು 3 ಕ್ಯಾಟಗರಿ ಹಾಕೊಂಡಿದ್ದೆ, 2 ಬ್ರಾಂಚ್ ಹಾಕೊಂಡಿದ್ದೆ. ಸೊ ಇಂಜಿನಿಯರಿಂಗ್ ಒಳಗೆ. ಸೊ ಇದನ್ನೇ ಕೂತ್ಬಿಟ್ಟು ನೀವೇನಾದ್ರು ಮಾಡ್ಲಿಕ್ಕೆ ಹೋದ್ರೆ ನೋಡಿ 1500 ಮ್ಯಾಚ್ಡ್ ಬರ್ತಾ ಇದಾವೆ. ಸೊ ಸಿಗುವಂತದ್ದು ಯಾವು, ಸಿಗ್ಲಾರಂತದ್ದು ಯಾವು, ಮತ್ತೆ ಒಟ್ಟ ಸಿಗೋದೇ ಇಲ್ಲಪ್ಪ ನಂಗೆ. ಸೊ ನಾನು ಈಗ ಏನ್ ಮಾಡ್ತೀನಿ, ₹169 ಪೇಮೆಂಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ₹169 ಪೇಮೆಂಟ್ ಮಾಡಿದ್ರೆ ನನಗೆ PDF ಬಂದ್ಬಿಡ್ತದ. ಅದು ನಿಮ್ಗೆ ಏನಾಗ್ತದ, ಕಾಲೇಜು ಲಿಸ್ಟ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಸೊ ನಾನು ಇವಾಗ ಪೇಮೆಂಟ್ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ. 169. ಓಕೆ, ಸೊ ಇದು ಪೇಮೆಂಟ್ ಮಾಡುವಾಗ ಕೂಡ ಒಂದು ಪ್ರಿಕಾಷನ್ ಏನಂತಂದ್ರೆ, ಪೇಮೆಂಟ್ ನೀವೇನು UPI ಪಿನ್ ಹಾಕೊಂತಿರೋ, UPI ಪಿನ್ ಹಾಕೊಂಡ ತಕ್ಷಣ ಸಡನ್ ಬ್ಯಾಕ್ ಬರಬೇಡ್ರಿ, ತಾನೇ ರೀಡೈರೆಕ್ಟ್ ಆಗುತ್ತೆ. ಆ ಒಂದು ವೆಬ್ಸೈಟ್ ಗೆ ತಾನೇ ರೀಡೈರೆಕ್ಟ್ ಆಗುತ್ತೆ. ಸ್ವಲ್ಪ ಜಸ್ಟ್ ವೇಟ್ ಮಾಡಬೇಕು, ಒಂದು 10 ಸೆಕೆಂಡ್ ವೇಟ್ ಮಾಡಿ. ಜಾಸ್ತಿ ಕೋರ್ಸು ಮತ್ತೆ ಬ್ರಾಂಚ್ ನ ಸೆಲೆಕ್ಟ್ ಮಾಡ್ಕೊಂಡವ್ರು ಅಂದ್ರೆ ಕ್ಯಾಟಗರಿ ಒಂದು 5-4 ಸೆಲೆಕ್ಟ್ ಮಾಡ್ಕೊಂಡಿದ್ರ, ನೀವು ಒಂದು 10 ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಂಡಿರೋದಂದ್ರೆ PDF ಡೌನ್ಲೋಡ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಂತದೆ ನೋಡಿ. ಇದು ಇಮಿಡಿಯೇಟ್ ಆಯ್ತು, ಯಾಕಂದ್ರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಕೇವಲ 2 ಕ್ಯಾಟಗರಿ, ಸಾರಿ 2 ಬ್ರಾಂಚ್ 3 ಕ್ಯಾಟಗರಿ. ಸೊ ನೀವು ಒಂದು 8-10 ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರ ಅಂದ್ರೆ PDF ಒಂದು 3 MB 4 MB ಆಗಿರ್ತದೆ. ಡೌನ್ಲೋಡ್ ಹಾಕಿ ಸ್ವಲ್ಪ ಟೈಮ್ ತಗೊಂತದ ನೋಡಿ. ಇದು ವಿತಿನ್ 1 MB ಒಳಗಡೆ ಇದೆ. ಸೊ ಹಂಗಾಗಿ ಬೇಗ ಡೌನ್ಲೋಡ್ ಆಯ್ತು. ಸೊ ಇನ್ನೊಂದು ವಿಚಾರ ಏನಂತಂದ್ರೆ, ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತಾರ. ಓಕೆ, ನೀವು ಡೌನ್ಲೋಡ್ ಮಾಡ್ಕೊಂಡು ಆದ ತಕ್ಷಣ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ಒಂದು ವೆಬ್ಸೈಟ್ ಒಳಗಡೆ ನಿಮ್ಗೆ ಮೇಲ್ಗಡೆನೆ ತೋರಿಸ್ಬಿಡ್ತದೆ. ಓಕೆ, ವಿತಿನ್ 1 ಮಿನಿಟ್ ಒಳಗಡೆ ಡೌನ್ಲೋಡ್ ಆಗಿ ತೋರಿಸ್ಬಿಡುತ್ತೆ. ನಾನು ಈಗ PDF ತೋರಿಸ್ತೀನಿ ನಿಮ್ಗೆ. ಸೊ ನೋಡಿ, ಈಗ ನಾನು PDF ಏನು ಈಗ ಪರ್ಚೇಸ್ ಮಾಡ್ಕೊಂಡೆ, ಇದು ನನಗೆ ನೋಡಿ, ನಾನು ಈಗ ಏನ್ ಹಾಕೊಂಡಿದ್ದೆ, ಜನರಲ್ ಮೆರಿಟ್ SC/SC/R ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. 80,000 ರ್ಯಾಂಕ್ ಇತ್ತು ಅಂತ ಅನ್ಕೊಳ್ಳಿ. ಸೊ ಕಂಪ್ಯೂಟರ್ ಸೈನ್ಸ್ ಅಂಡ್ AML ಬೇಕಿತ್ತು ನನಗೆ ಯಾವೆಲ್ಲ ಸಿಗುತ್ತವೆ ಸಿಗಲ್ಲ ಅಂತ ಅಂದು ನೋಡಿ, ಟಫ್ ಅಂತ ಬಂದ್ಬಿಟ್ಟಿದೆ ನೋಡಿ. RV ಕಾಲೇಜು ನಿಮ್ಗೆ 2023 ರ್ಯಾಂಕ್ ನೋಡಿ, ಕಟ್ ಆಫ್ ನೋಡ್ರಿ, ಅರ್ಥ ಆಗುತ್ತೆ. 2023, 24, 25 ಆಯ್ತಾ. ಸೊ ನಿಮ್ಗೆ 460 ಅಂದ್ರೆ 400 ಇಂದ 500 ಒಳಗಡೆ ಏನ್ ನಿಂತದೆ, ಕಟ್ ಆಫ್ ನಿಲ್ತಾ ಇದೆ. ಸೊ 500 ರ್ಯಾಂಕ್ ಇರತಕ್ಕಂಥ ಕಾಲೇಜ್ ನೀವೇನಾದ್ರೂ ಹಾಕೊಂಡ್ರೆ ನೋಡಿ, ಅಂದ್ರೆ 2023 ಕೂಡ 500 ಒಳಗಡೆ ಇದೆ, 2024 ಕೂಡ 500 ಒಳಗಡೆ ಇದೆ, 2025 ಕೂಡ 500 ಒಳಗಡೆ ಇದೆ. ಸೊ ನೀವು 80,000 ರ್ಯಾಂಕ್ ಇಟ್ಕೊಂಡು ಈ ಒಂದು ಕಾಲೇಜ್ ಏನಾದ್ರೂ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ರೆ ಸಿಗುತ್ತಾ? ಖಂಡಿತವಾಗ್ಲೂ ಕೂಡ ಸಿಗಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ ಪದೇ. ಸೊ ಏನ್ ಮಾಡಿ, ಸಾಧ್ಯ ಆದಷ್ಟು ಕೂಡ ಈ ತರ ಲಿಸ್ಟ್ ರೆಡಿ ಮಾಡ್ಕೊಂಡು ನೀವು ಬೇಕಾಗಿರ್ತಕ್ಕಂಥ ಕಾಲೇಜ್ ಮಾತ್ರ ಹಾಕೋರಿ ನೋಡಿ. ನಿಮ್ಗೆ ಈಗ 2ನೇ ಕಾಲೇಜ್ ಕೂಡ ತಗೊಂತೀನಿ, MS ರಮಯ್ಯ ಕೂಡ ಏನಾಗಿದೆ, 2,000 ಒಳಗಡೆ ಕಟ್ ಆಫ್ ನಿಲ್ತಾ ಇದೆ. ಸೊ 2,000 ಒಳಗಡೆ ನಿಂತ್ರೆ ನಿಮ್ಗೆ 80,000 ರ್ಯಾಂಕ್ ಇದ್ದವ್ರು ಸಿಗುತ್ತಾ? ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಕೊಟ್ಟವ್ರು, ಅವ್ರು ಟಫ್ ಅಂತ ಕೊಟ್ಬಿಡವ್ರೆ. ಓಕೆ, ಟಫ್ ಅಂತ ಕೊಟ್ಬಿಡವ್ರು ಆಯ್ತಾ. ಸೊ ನಾವು ನೋಡೋಣ, ನಮ್ಗೆ ಸಿಗುವಂತದ್ದು ಯಾವ್ದು ಇರ್ತಾವ. ಇವ್ ನಿಮ್ಗೆ ಹಾಕ್ಬಾರ್ದು ಅಂತೆಲ್ಲ ಹೇಳ್ತಿರೋದನ್ನ ನೀವು ಹಾಕೊಳ್ಳಿ. ಇದ್ರ ಜೊತೆಗೆ ಇವೆಲ್ಲ ಮೇಲ್ಗಡೆ ಹಾಕೋರಿ, ಪ್ರಿಯಾರಿಟಿ 1, 2, 3 ಎಲ್ಲ ಮೇಲ್ಗಡೆ ಕೊಟ್ಕೋರಿ. ಬಟ್ ನಿಮ್ಗೆ ಮಾಡರೇಟ್ ಅಂತ ಬರ್ತವೆ, ಅವನ್ನ ನೀವು ಮಿಡಲ್ ಹಾಕೊಳ್ಳೇಬೇಕು. ಓಕೆ, ಎಲ್ಲಿವರೆಗೂ ಕೂಡ ನೋಡಿ, ನಿಮ್ 80,000 ರ್ಯಾಂಕ್ ಇತ್ತಂದ್ರೆ ಆಟೋಮೆಟಿಕ್ ಏನಾಗ್ತದ, ಎಷ್ಟೋ ಕಾಲೇಜಸ್ಗಳು ಸಿಗೋದೇ ಇಲ್ಲ ನಿಮ್ಮ ರ್ಯಾಂಕಿಗೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನೀವು ಆಲ್ಟರ್ನೇಟ್ ಆಗಿ ಇಟ್ಕೊಳ್ಳೇಬೇಕು. ಓಕೆ, ಸೊ ಇದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಎಲ್ಲಾ ಕಾಲೇಜ್ದು ಎಲ್ಲಾ ಕೋರ್ಸು ಕೂಡ ಮಾಡಬಹುದು. ಸೊ ನಾನು ಇವಾಗ RV ಹೇಳಿದ್ದೆ, MS ರಮಯ್ಯ ಹೇಳಿದೆ. ಸೊ ಕಾಣಿಸ್ತಿದೆ ಎಷ್ಟು ಕಟ್ ಆಫ್ದು. ನೀವು ಹಾಗೆ ಕೆಳಗಡೆ ಹೋಗ್ತಾ ಇರ್ತೀರ ಅಂತಂದ್ರೆ ನಿಮ್ ಟಫೆಸ್ಟ್ ಇವೆಲ್ಲಾನು ಕೂಡ 80,000 ರ್ಯಾಂಕ್ ಇರತಕ್ಕಂಥ ಸ್ಟೂಡೆಂಟ್ ಏನಾದ್ರು ಈ ಇಷ್ಟು ಕಾಲೇಜು ಈ ಒಂದು ಕಟ್ ಆಫ್ ನೋಡಿ, ಟಫ್ ಅಂದ್ರೆ 60,000 70,000 ಅಂತಂದ್ರೆ ಸಿಗಲ್ಲ ಅಂತ ಅರ್ಥ, ಅಂದ್ರೆ ಟಫ್ ಅಂತ ಕೊಡ್ತಾ ಇದಾರೆ. ನಿಮ್ಗೆ ಮಾಡ್ರೇಟ್ ಅಂತ ಬರ್ತಾವ ಕೆಲವೊಂದಿಷ್ಟು, ಇಲ್ಲಿ ತೋರಿಸ್ತಾ ಇದೀನಿ ಮಾಡ್ರೇಟ್ ಅಂತ ಕಂಟಿನ್ಯೂ ಬರ್ತಾ ನೋಡಿ. ಇವಾಗ ಇಲ್ಲಿ ಮಾಡ್ರೇಟ್ ಅಂತ ಇದೆ. ಯಾಕೆ ಮಾಡ್ರೇಟ್ ಕೊಟ್ರು? ಸೊ ಫಾರ್ ಎಕ್ಸಾಂಪಲ್ ಇದು RT ಸೊಸೈಟಿ ಕಾಲೇಜ್ ಅಂತ ಇದೆ. ಸೊ ರ್ಯಾಂಕ್ ನೋಡಿ 1 ಲಕ್ಷ ಎಲ್ಲ
ನಿಂದಿರ್ತದೆ. ಅಂದ್ರೆ 80,000 ಇರತಕ್ಕಂಥ ಸ್ಟೂಡೆಂಟ್ಗೆ 1,00,000 ಕಟ್ ಆಫ್ ಇರತಕ್ಕಂಥ ಕಾಲೇಜು ಸಿಗಬಹುದು. ಅಂದ್ರೆ ಆಜುಬಾಜು ಅಲ್ಲೇ ಬಹಳ ದೂರ ಏನಿಲ್ಲ, 10-20,000 ರ್ಯಾಂಕ್ ಅಲ್ಲಿ ಇದಾನೆ. ಸೊ ಹಂಗಾಗಿ ನೋಡಿ ಮಾಡರೇಟ್ ಅಂತ ಕೊಟ್ಟವ್ರೆ. ನೋಡಿ ಅಪ್ ಟು ಇಲ್ಲಿವರೆಗೂ ಕೂಡ ಮಾಡರೇಟ್ ಕೊಟ್ಟಾರೆ. 1,00,000 ಇಲ್ಲಿ 14,000 ಕೂಡ ನಿಮ್ಗೆ ಮಾಡರೇಟ್ ಅಂತಾನೆ ಕೊಟ್ಟಾರೆ. ಸಿಗ್ಬೋದು, ಸಿಗದೇನೆ ಇರ್ಬೋದು, 50-50 ಆಲ್ಮೋಸ್ಟ್ ಮಾಡರೇಟ್ ಇರೋವೆ ಸಿಗ್ತವೆ. ಬಟ್ ನಾವು ನಿಮ್ಗೆ ಏನಪ್ಪಾ ಅಂದ್ರೆ ಸೇಫೆಸ್ಟ್ ಸೈಡ್ ನಿಮ್ಗೆ ಹೇಳೋಕ್ಕೋಸ್ಕರ ಏನಪ್ಪಾ ಮಾಡರೇಟ್ ಅಂತ ಇಟ್ಕೊಂಡಿದ್ವಿ. ಇನ್ನು ಕೂಡ ಸೇಫೆಸ್ಟ್ ಅಂತಾನು ಕೂಡ ಕೆಲವೊಂದಿಷ್ಟು ಕಾಲೇಜಸ್ ಶೋ ಆಗ್ತವೆ ನಿಮಗೆ. ಸೊ ಇಲ್ಲಿ ಕಾಣಿಸ್ತಿದೆ ಈ ಒಂದು ರ್ಯಾಂಕ್ ಗಳು. ಯಾವ್ದೋ ಒಂದು ಕಾಲೇಜ್ ಶ್ರೀ ಬಸವೇಶ್ವರ ಇನ್ಸ್ಟಿಟ್ಯೂಟ್ ಅಂತ ಇದೆ. 1,15,000, ಸಾರಿ 1,51,000, 1,65,000, 1,79,000 ಇವು ಎಲ್ಲ ಕೂಡ ಸಿಗ್ತವೆ ಅಂತ ಅರ್ಥ. ಸೇಫ್ ಮತ್ತೆ ಟಫ್ ಅಂತ ಕೆಲವೊಂದಿಷ್ಟು ಬಂದಿರ್ತವೆ. ಯಾಕಂತಂದ್ರೆ SCK ಮ್ಯಾಚಸ್ ನೇ ಬಂತು. ಓಕೆ, SCK ದಲ್ಲಿ ಬಂತು, ಅದರಲ್ಲೂ ಕೂಡ ಮಾಡರೇಟ್ ಸೇಫೆಸ್ಟ್ ಅಂತ ಬಂತು. ಸೊ ಹಂಗೆ ನಾನು ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ಮತ್ತೆ ಬಂದು ಇದು ಯಾವುದು ಅಂತಂದ್ರೆ SCR. ಓಕೆ, SCR ಅಂದ್ರೆ ಸಪ್ರೇಟ್ ಎಲ್ಲ ಒಂದು ಕ್ಯಾಟಗರಿ ವೈಸ್ ಏನಂತಂದ್ರೆ PDF ಇದ್ರಲ್ಲೇ ಸಿಗ್ತದೆ. ಸೊ ನಿಮ್ಗೆ ಇದ್ರಲ್ಲೂ ಕೂಡ ನೋಡಿ SCR ದಲ್ಲೂ ಕೂಡ ಬರ್ತಾ ಇದೀನಿ, RV ದಲ್ಲಿ ಹೋಗ್ತೀನಿ. SCR ದಲ್ಲೂ ಕೂಡ ನಿಮ್ಗೆ ಏನ್ ಬರ್ತದೆ, ಯಾವ್ದೆಲ್ಲ ಇದಾವೆ ಅಂದ್ರೆ ಅದರಲ್ಲೂ ಕೂಡ ತೋರಿಸುತ್ತೆ. ಸೊ ನಿಮ್ಗೆ ಮಾಡರೇಟ್ ನೋಡಿ, ನಿಮ್ಗೆ 80,000 ಇರತಕ್ಕಂಥ ಸ್ಟೂಡೆಂಟ್ಗೆ 90,000 ಇರತಕ್ಕಂಥದ್ದು ಮಾಡರೇಟ್. ಇವೆಲ್ಲ 90,000 1,00,000 ಅಂದ್ರೆ ಮಾಡರೇಟ್. ಸೇಫೆಸ್ಟ್ ಅಂತ 1,00,000 ಮೇಲ್ಗಡೆ ಹೋಗ್ಬಿಟ್ರೆ ನಿಮ್ಗೆ ಸೇಫೆಸ್ಟ್ ನೋಡಿ 1,17,000, 1,00,000 ಇವೆಲ್ಲ ಕೂಡ ಸೇಫೆಸ್ಟ್ ಪಿಕ್ ಸಿಗ್ತಾವ ಅಂತ ಅರ್ಥ. ಸೊ ನೀವು ಕಾಲೇಜ್ ಎಷ್ಟು ಹೆಂಗ್ ರೆಡಿ ಮಾಡ್ತಿರ ಅಂತಂದ್ರೆ, ಇವಾಗ ಟಫ್ ಇರುವಂತದ್ದು ಮೇಲ್ಗಡೆ ಹಾಕೋರಿ. ಟಫ್ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಓಕೆ, ಹೇಳ್ತೇನೆ ನೋಡಿ, ಟಫ್ ಹಾಕ್ಲೇಬೇಕು, ಹಾಕ್ರಿ. ಇನ್ ಕೇಸ್ ಹಾಕದೆ ಹೋದ್ರು ಸಹಿತ ಈ ಮಾಡರೇಟ್ ಟು ಸೇಫೆಸ್ಟ್ ಅಂತ ಏನಿದಾವೆ ಇವನ್ನ ಪ್ರಿಯಾರಿಟಿ ಬೇಕಾದ್ರೆ ನೀವು ಕೆಳಗಡೆ ಕೊಡ್ಬೋರಿ, ತೀರಾ ಕೆಳಗಡೆ ಕೊಡೋರಿ. ಬಟ್ ಇವ್ ಸೇಫೆಸ್ಟ್ ಇರ್ತಕ್ಕಂಥ ಕಾಲೇಜು ಒಂದು 10 ಕಾಲೇಜಸ್ ಆದ್ರೂ ಹಾಕೊಳ್ಳೇಬೇಕು. ಯಾರು 3 ದಿನ 1 ಲ್ಯಾಕ್ ಬರೋರಿಗೆ ಈ ತರ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಕಾಲೇಜ್ ಲಿಸ್ಟ್ ಈಸಿ ರೆಡಿ ಮಾಡ್ಕೋಬಹುದು ಅಂತಂದ್ರೆ ವಿತ್ ನಿಮ್ಗೆ ಏನಂತಂದ್ರೆ ಕೋಡ್ ಕೂಡ ಕೊಟ್ಟವ್ರೆ, ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಈಸಿ ಆಗುತ್ತೆ. ಸೊ ನೋಡಿ, ಈ ತರ ಕೋಡ್ ಬರದಿದ್ರು ಕೂಡ ಕಾಲೇಜ್ ಹುಡ್ಕಾಡಿ ಮಾಡ್ಕೊಂತಾರೆ. ಅದು ನಿಮ್ಗೆ ಜಸ್ಟ್ ಕಾಲೇಜ್ ನಂಬರ್ ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಕೋಡ್ ಕೊಟ್ಟು ಬಿಡ್ತಾರೆ. ಸೊ ಕಾಲೇಜ್ ಇಂಪಾರ್ಟೆಂಟ್, ಮೇನ್ ಕಾಲೇಜ್ ನೇಮ್ ಬರ್ದು ಇಟ್ಕೋರಿ. ಅಂಡ್ ನಿಮ್ಗೆ ಈಸಿಯೆಸ್ಟ್ ಇದರಲ್ಲಿ ಟಫ್, ಮಾಡರೇಟ್, ಸೇಫೆಸ್ಟ್ ಅಂತ ಬರ್ತದ. ಲಿಂಕ್ ಇಲ್ಲಿ ಕೂಡ ಪದೇ ಕೇಳಕ್ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಇರ್ತದ. ಇಲ್ಲ ಅಂತಂದ್ರೆ ನಾನು ಏನ್ ಹೇಳಿದೆ, ವಿದ್ಯಾಹಾರಿ ಅಂತ ಹೇಳಿದೆ, ವಿದ್ಯಾಹಾರಿ. ಓಕೆ, ವಿದ್ಯಾಹಾರಿ ಅಂತಂದಿದೆ. ಸೊ ವಿದ್ಯಾಹಾರಿ ಹೋಗ್ಬಿಟ್ರೆ ಸಿಗ್ತದೆ. ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಸರ್ಚ್ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ವಿದ್ಯಾಹಾರಿ, ಓಕೆ, ವಿದ್ಯಾಹಾರಿ .com. ಓಕೆ, .com ಒಂದು ಸ್ಲಾಶ್ ಇಂದ ಕೊಟ್ಬಿಟ್ಟು KCET ಅಂತ ಸರ್ಚ್ ಮಾಡ್ರಿ. ಓಕೆ, KCET ಅಂತ ಸರ್ಚ್ ಮಾಡ್ರಿ. ಕಂಪ್ಲೀಟ್ ಆಗಿ ಈ ತರ ಒಂದು ಸರ್ಚ್ ಮಾಡ್ಬಿಟ್ರೆ ನಿಮ್ಗೆ ಈ ಒಂದು ವೆಬ್ಸೈಟ್ ಓಪನ್ ಆಗ್ತದ. ನಿಮ್ಮ ಕೋರ್ಸು ಅಂಡ್ ನಿಮ್ಮ ಕ್ಯಾಸ್ಟ್ ಅಂಡ್ ಯಾವೆಲ್ಲ ಬೇಕು, ಎಷ್ಟೆಲ್ಲ ಬೇಕು ಅಂದ್ರೆ 2-3 ಕೆಟಗರಿ ಹಾಕೊಂತಾರೋ, 2-3 ಬ್ರಾಂಚಸ್ ಹಾಕೊಂತಾರೋ, ನಿಮ್ಗೆ ಆ ತರದಾಗಿ ಏನ್ ಮಾಡ್ತದೆ, PDF ಕೊಡ್ತದೆ. ಸೊ ಈ ಒಂದು PDF ನಿಮ್ಗೆ ಈಸಿಯಾಗಿ ಆಪ್ಷನ್ ಎಂಟ್ರಿ ಮಾಡಕ್ ಕೆಲಸ ಆಗ್ತದೆ. ಓಕೆ, ಸೊ ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಹಾಕಿ, ಅದಕ್ಕೆಲ್ಲ ಕೂಡ ಆನ್ಸರ್ ಮಾಡೋದು ಪ್ರಯತ್ನ ಮಾಡ್ತೇನೆ. ಎಲ್ಲರಿಗೂ ಚಲೋ, ಟೇಕ್ ಕೇರ್.